ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೇ ಕಾಟೇರಮ್ಮ ಟೆಂಪಲ್. ಸೊ ನಾವು ನಮ್ಮ ಪ್ಲೇಸಿಂದ ಹೊಸಕೋಟೆ ಹೈಸ್ಕೂಲಿಗೆ ಬಂದ್ವಿ. ಅಲ್ಲಿಂದ ಹೊಸಕೋಟೆ ಹೈಸ್ಕೂಲಿಂದ ಕಂಪ್ಲಿಪುರಕ್ಕೆ ಹೋಗೋ ಬಸ್ಸಸ್ 5 ನಿಮಿಷಕ್ಕೂ ಇದೆ. ಸೊ ನಾವು ಆ ಬಸ್ ಹತ್ಕೊಂಡ್ವಿ. 2 ಸ್ಟಾಪ್ಸ್ ಸಿಗುತ್ತೆ. ಒಂದು ಚಿಕ್ಕ ಕಾಟೇರಮ್ಮ ಟೆಂಪಲು, ಇನ್ನೊಂದು ಫೈನಲ್ ಮೇಯ್ನ್ ಕಾಟೇರಮ್ಮ ಟೆಂಪಲ್. ಅದು ಸಿಕ್ತು. ನಾವು ಇಳ್ಕೊತಾ ಇದ್ದೀವಿ. ಇಲ್ಲಿ ನೋಡಿದ್ದೀರಾ ಸುಮಾರು ಜನ ಬಂದಿದ್ದಾರೆ ಸಂಡೇ ಅಂತ ಅಂದ್ಬಿಟ್ಟು. ನಾವು ಲಾಸ್ಟ್ ಸಂಡೇ ಹೋಗಿದ್ದು, ನಾನು ನನ್ನ ಫ್ರೆಂಡು ಅವಳು. ಸೊ ನಾವು ಈ ಪ್ಲೇಸಲ್ಲಿ ನಾವು ಏನು ಇಳ್ಕೊಂಡ್ವಿ ಅಲ್ಲ, ಅಲ್ಲಿ ಹಿಂದ್ಗಡೆನೇ ರೆಸ್ಟ್ ರೂಮ್ ಇದೆ. ಅಲ್ಲಿ ಹೋಗ್ಬೋದು. ಮತ್ತು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲಿ ನೋಡ್ಬೋದು ಮುಂದೆನೂ ಒಂದು ಬಸ್ ಇದೆ. ಮತ್ತು ಇಲ್ಲೆಲ್ಲ ಒಳ್ಳೆ ಜಾತ್ರೆ ಥರ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಶಾಪ್ಸ್ ಎಲ್ಲ ಏನು ಬೇಕೋ ಅದು ತಿನ್ಬೋದು. ಸೊ ಇಲ್ಲಿ ಪ್ರಸಾದ ಇತ್ತು ನಾವು ಹೋಗಿರೋ ದಿವಸ. ಬಟ್ ತುಂಬ ರಶ್ ಇರುತ್ತೆ ಅಂತ ನಾವು ಹೋಗಿಲ್ಲ ತಿನ್ನೋದಕ್ಕೆ. ಇಲ್ಲಿ ಅಮ್ಮನವ್ರದ್ದು ಇದೆ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡು ನೀವು ಸ್ಯಾಂಡಲ್ಸ್ ಬಿಡೋದಕ್ಕೆ ಜಾಗ ಇದೆ. ರೈಟ್ ಸೈಡ್ ಹೋಗ್ಬಿಟ್ಟು ಲೆಗ್ ವಾಶ್ ಮಾಡ್ಕೊಂಡು ಅಲ್ಲಿ ಗಣಪತಿದು ದರ್ಶನ ಮಾಡ್ಕೊಂಡು ನಾವು ಇಲ್ಲಿ ಮುಂದೆ ಬರಬೇಕು. ಈ ಟೆಂಪಲಿಗೆ ಬಂದಿರೋರ್ಗೂ ಎಲ್ರಿಗೂ ಮ್ಯಾಕ್ಸಿಮಮ್ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ. ಎಲ್ಲ ಥರ ಪ್ರಾಬ್ಲಮ್ಸ್ಗೂ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ. ನಾವು ಕಾಯಿ ಕಟ್ಟಬೇಕು. ನೋಡ್ಬೋದು ಆಲದ ಮರ, ಇಲ್ಲಿ ಜೋಡಿ ಆಲದ ಮರ ಇರೋದು. ಸೊ ನಾವು ಆ ಆಲದ ಮರನೇ ಸುತ್ತಬೇಕು. ಆ ಕೊಂಬೆ ಇರುತ್ತಲ್ಲ ಚಿಕ್ಕದಾಗಿ ಬೆಳ್ಕೊಂಡು ಬಂದಿರುತ್ತಲ್ಲ, ಅದನ್ನು ಸುತ್ತಬಾರ್ದು. ಅಲ್ಲಿ ಸುತ್ತಬಾರ್ದು ಅಂತ ಅಂತಾರೆ, ಯಾಕಂದರೆ ಮರ ಸುತ್ತೋರಿಗೆ ಅದು ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕದು ಬ್ರ್ಯಾಂಚ್ ಇರೋದು ಅದು ಸುತ್ತಿದ್ರೆ ಪೂರ್ಣ ಫಲ ಸಿಗಲ್ಲ ಅಂತ. ಸೊ ನಾವು ಇಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಬಂದ್ವಿ. ಇಲ್ಲಿ ಬ್ಯಾಗ್ ಚೆಕ್ ಮಾಡ್ತಾರೆ. ಇವನ್ ಅವ್ರ ಸ್ಲಿಂಗ್ ಬ್ಯಾಗಿಂದ ಕೂಡ ಚೆಕ್ ಮಾಡ್ತಾರೆ. ನಾವು ಇಲ್ಲಿ ದೇವಸ್ಥಾನ ತಲುಪಿದ್ದು ಒಂದು 10 ಗಂಟೆ ಆಗಿತ್ತು. ಮನೆ 7 ಗಂಟೆಗೆ ಬಿಟ್ಟಿದ್ದು. ಸೊ ಇಲ್ಲಿಂದ ಎಕ್ಸಿಟ್ ಆದಮೇಲೆ ಇಲ್ಲಿ ಎಂಟ್ರೆನ್ಸ್ ಹತ್ರ ಎಲ್ಲರೂ ಹೋಗ್ತಾ ಇದ್ದಾರೆ ಅಂತ ನಾವು ಹೋದ್ವಿ. ಇವಾಗ ನಾವು ಇಲ್ಲಿ ಏನು ಹೊರಡ್ತಾ ಇದ್ದೀವಿ ಅಲ್ಲಿ 2 ಸೆಕ್ಷನ್ಸ್ ಇರುತ್ತೆ. ಒಂದು 150 ರುಪೀಸ್ ಕೊಟ್ಟು ಕಾಯಿ ತೊಗೊಳ್ಳೋದು, ಅದ್ರ ಪಕ್ಕದಲ್ಲೇ 300 ರುಪೀಸ್ ಕೊಟ್ಬಿಟ್ಟು ಕಾಯಿ ತೊಗೊಳ್ಳೋದು. ನಮಗೆ ಗೊತ್ತಿಲ್ಲ. ಮತ್ತು ದರ್ಶನ ಮಾಡೋದಕ್ಕೂ ಇದೇ ಕ್ಯೂಗೆ ಬರ್ತಾರೆ ಜನ. ದರ್ಶನ ಮಾಡೋದು ಮತ್ತು ಕಾಯಿ ಕೊಡೋದು ಅಲ್ಲೇ. ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಕ್ಯೂ, ಅದ್ರ 3 ಟೈಮ್ಸ್ ಇತ್ತು. ನಾವು ಕ್ಯೂ ಎಲ್ಲ ನಿಂತ್ಕೊಂಡಿದ್ವಿ. ಸುಮಾರು ಜನ ಬಂದಿದ್ದರು ಸಂಡೇ ಅಂತ ಅವತ್ತು. ಮತ್ತು ಇಲ್ಲೆಲ್ಲ ನೋಡಿ ಅದು ಬಳೆ ಎಲ್ಲ ಕಟ್ಟಿರ್ತಾರೆ, ಗಾಜೆಲ್ಲ ಬಿದ್ದಿರುತ್ತೆ, ಕೆಳಗಡೆ ತಾಗುತ್ತೆ. ನೋಡ್ಕೊಂಡು ಓಡಾಡಿ. ಇದನ್ನೆಲ್ಲ ಅವ್ರ ದುಃಖನಲ್ಲಿ ಬರ್ಕೊಂಡಿರೋದು. ಇದು ನೋಡಿ ನಾವು ಕಾಯಿ ತೊಗೊಂಡ್ವಿ. ಆಮೇಲೆ ದರ್ಶನ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಕಡೆ ರೈಟ್ ಸೈಡಿಂದನೇ 300 ರುಪೀಸ್ ಅವ್ರು ಬಂದು ಜಾಯ್ನ್ ಆಗ್ತಾರೆ. ಇಲ್ಲಿ ನೋಡಿ ದೀಪದಾರತಿ ಮಾಡೋರು ಬೆಲ್ಲ ದೀಪದಾರತಿ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಒಳಗಡೆ ದೀಪದಾರತಿ ಮಾಡಬಾರ್ದು, ಬಟ್ಟೆಗಳಿಗೆಲ್ಲ ಬೆಂಕಿ ತಗಲುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೊರಗಡೆ 32 ಫೀಟ್ಸ್ದು ಸ್ಟ್ಯಾಚು ಇದೆಯಲ್ಲ ಅಲ್ಲಿ ದೀಪ ಹಚ್ಚಿ ಅಂತ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಅವರು, ಅಲ್ಲಿ ದೇವಸ್ಥಾನದಲ್ಲಿರೋರು. ಆದರೂ ಜನ ಇಲ್ಲೇ ಬಂದು ದೇವರಿಗೆ ದೀಪ ಆರತಿ ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನನಗೆ, ನನ್ನ ಫ್ರೆಂಡ್ಗೆ. ದರ್ಶನ ಎಲ್ಲ ಆದಮೇಲೆ ನಾವು ಅಲ್ಲಿ ಹೊರಗಡೆ ಇರುತ್ತೆ ಡೊನೇಷನ್ ಕೌಂಟರ್ ಅಂತ. ನೋಡಿ ಇಲ್ಲಿ ದೀಪ ರೆಡಿಮೇಡ್ ನಾವೇ ತೊಗೊಳ್ಬೋದು. ಅಲ್ಲಿ ಏನು ಡೊನೇಷನ್ ಕೌಂಟರ್ ಲೆಫ್ಟ್ ಸೈಡ್ ಇದೆಯಲ್ಲ, ಅಲ್ಲಿ ಮಂತ್ರ ಚೀಟಿ ಕೊಡ್ತಾರೆ. ಆ ಮಂತ್ರ ಚೀಟಿ ತೊಗೊಂಡ್ಬಿಟ್ಟು ನಾವು ಕಾಯಿ ಜೊತೆ ಇಟ್ಕೊಂಡು ಎಷ್ಟು ನಮ್ದು ಏನು ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಹೇಳಬೇಕು. ಆ ಪ್ರಾಬ್ಲಮ್ ಏನೋ ಒಂದು ಮಂತ್ರ ಚೀಟಿ ಕೊಡ್ತಾರೆ. ಮತ್ತು ಅಷ್ಟು ನಾವು ಸುತ್ತಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಬೀಗ ಕಟ್ತಾರೆ. ಇಲ್ಲೇ ಆರತಿ ಮಾಡಿಬಿಟ್ಟು ಅಲ್ಲೇ ಇಡ್ತಾರೆ. ಆಮೇಲೆ ನಾವು ಇದನ್ನು ಹತ್ಕೊಂಡು ಹೋದ್ವಿ. ಇಲ್ಲಿ ನಿಂಬೆಹಣ್ಣು ಇಟ್ಟಿದ್ದಾರೆ. 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ದೇವ್ರ ಮುಂದೆ ಇಟ್ಟಿರ್ತಾರಲ್ಲ ಹಾಗಾಗಿ. ಇಲ್ಲಿ ಈ ಕಡೆ ಸೈಡ್ ಇದ್ರ ಹಿಂದ್ಗಡೆ ಕೆಳಗಡೆ ನೋಡ್ಬೋದು ಡೊನೇಷನ್ ಕೌಂಟರ್ ಅಂತ ಇರೋದು. ಅಲ್ಲಿ ಟೋಟಲ್ 3 ಕೌಂಟರ್ಸ್ ಇದೆ. ಒಂದು ಮಂತ್ರ ಚೀಟಿ ಕೊಡೋದು, ಇನ್ನು 2 ತಡೆ ಹೊಡೆಯೋದಕ್ಕೆ ಅಂತ ಇದೆ. ಇಲ್ಲಿ ಬರುತ್ತೆ ವಿಡಿಯೋದಲ್ಲಿ. ಸೊ ಇಲ್ಲೆಲ್ಲ ಬೀಗ ಕಟ್ಟಿದ್ದಾರೆ ಶತ್ರುನಾಶ ಆಗಲಿ ಅಂತ. ಇಲ್ಲೂ ಕಟ್ತಾರೆ, ಕೆಳಗಡೆನೂ ಕಟ್ತಾರೆ. ನೋಡಿ ಇಲ್ಲೇ ನಾನು ದೃಷ್ಟಿ ತೆಗೆಯೋದು, ತಡೆಯೋದು 3 ಕೌಂಟ್ರ್ ಇದೆ. ಸೆಕೆಂಡ್ ಥರ್ಡ್ ಕೌಂಟ್ರಲ್ಲಿ ದೃಷ್ಟಿಗೆ ಕೊಡೋದು, ತಡೆಗೆ ಕೊಡೋದು. ಫಸ್ಟಲ್ಲಿ ಮಂತ್ರ ಚೀಟಿ. ನೋಡಿ ಅಲ್ಲಿ ತೆಂಗಿನಕಾಯಿ ಎಲ್ಲ ಆಯಿತು. ಚಿಕ್ಕ ಮಕ್ಕಳಿಂದನೂ ಬರ್ತಾರೆ. ಮಾತ್ರ ದರ್ಶನ ತುಂಬ ಚೆನ್ನಾಗಾಯಿತು. ನೋಡಿ ಇಲ್ಲಿ ಆಲದ ಮರ, ಜೋಡಿ ಆಲದ ಮರ ನೋಡಿ ಹೇಗೆ ಏಜಾಗಿರೋರು ಬಂದು ಎಲ್ಲನೂ ಸುತ್ತಾರೆ. ಚಿಕ್ಕ ಮಕ್ಕಳಿಂದನೂ ಸುತ್ತಾರೆ. ಫುಲ್ ಎಲ್ಲ ಕಟ್ಟಿ ನಮಗೆ ಜಾಗನೇ ಇಲ್ಲ ಕಟ್ಟೋದಕ್ಕೆ, ಆ ಥರ ಆಗಿದೆ. ನಾವು ಟೋಟಲ್ 108 ರೌಂಡ್ಸ್ ಸುತ್ತೋದಕ್ಕೆ ನಮಗೆ ಅದೇ 11ಗೆ ದರ್ಶನ ಆಯಿತು. ಸುತ್ತಬಿಟ್ಟು ವಾಪಸ್ ಬಂದಿದ್ದು 2:30ಗೆ. ಆಮೇಲೆ ಇಲ್ಲೆಲ್ಲ ನೋಡಿದ್ವಿ
ಅನ್ನದಾಸೋಹದಿದೆ ಅಂತ, ಅಲ್ಲಿ ಫುಲ್ ರಶ್ ಇತ್ತು. ಅದಕ್ಕೆ ಇಲ್ಲೇ ಚಿಕ್ಕ ಮೆಸ್ಸಲ್ಲಿ ನಾವು ಊಟ ಮಾಡ್ಕೊಂಡು ಹೊರಟ್ವಿ. ಬಸ್ಸಲ್ಲಿ ಬಸ್ಸಸ್ ಫ್ರೀಕ್ವೆನ್ಸಿ ಇದೆ, ಚೆನ್ನಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್.